ಅದೇನು ಇಸ್ಸೆ ಹೇಳ್ತೀನಿ ಅಂತ 1 ಗಂಟೆಯಿಂದವೇ ಹೇಳಲಿಲ್ಲಪ್ಪ. ನಾನು ಅಡುಗೆ ಮಾಡಿದ್ದಾಯ್ತು, ಊಟ ಉಂಡಿದ್ದಾಯ್ತು, ಇನ್ಯಾವಾಗ ಹೇಳೋದು? ಅದೇನು ಇಸ್ಸೆ ಹೇಳೋಕ್ಕಾಗಕ್ಕಿಲ್ವೇ? ಇರೇನ್ರೇ ಸಾಕಾದಂಗೆ ಆಯಿತು ನನಗೂ. ನಿನ್ನೆಯಿಂದ ಇಷ್ಟ ತನಕ ಒಟ್ಟಿಗಿಲ್ದು ನಂಗೆ ಕೂತಿದ್ದೆ. ಹೆಂಗೋ ಬಂದು ಅನ್ನಪೂರ್ಣೇಶ್ವರಿ ಹಂಗೆ ತಟ್ಟು ತುಂಬ ಇಕ್ಕೊಟ್ಟೆ, ಉಂಡ್ಬಿಟ್ಟಿವ್ನಿ. ಈಗ ನಿದ್ದತ್ತದಂಗೆ ಆಯ್ತಾ ಅದೇ ಬಿಸಿಲಿಗೆ ಓಡಾಡಿದ್ಕುವೆ. ಹೇಳ್ತೀನಿ ತಕ್ಕೋ, ನಿನ್ನ ಕೂಟ ಇಲ್ಲದೆ ಇನ್ಯಾರು ಕೂಟ ಹೇಳೋಣ? ಅಯ್ಯ ನಿಮ್ಮ ಎದ್ದಾಕ್ರಿ ಮೇಲೆ ನನ್ನ ಕೆಲಸದೇ ಕಣ. ಇದೇ ಡೀಲಾಗ ಅಷ್ಟೊತ್ತಿಂದ ಹೇಳ್ಕೊಂಡು ಅಲ್ಲಿ ಮಗ ಬಂದರೆ ನೋಡೋದು ಏನಂತದೆ? ಎದ್ದೋಳ್ರಿ, ಎತ್ತಾಗ ಮನಿಗೆ ಹೋಗು ಕೊನೆಗೆ ಮನಿಗೆ ಹೋಗ್ರು ಮಗೆ. ಏಯ್ ಸುಮ್ಕಿರೆ, ನನಗೆ ಗೊತ್ತು ಕಣ, ನನ್ನ ಮಗಳು ಆವಾಗಲೇ ಉಣ್ತಿದ್ದಂಗೆ ಆಕಳಿಸಿದ್ಲು ಮನೆ ಕಂಡಿರ್ತಾಳೆ, ಏನು ಬರೋಕ್ಕಿಲ್ಲ. ನನ್ನೇ ಎದುರಿಸಾಕ್ಬಿಡ್ತಾಳೆ. ಇವಳು ಕೆಲಸ ದಿನ ಹಿಡಿದಿದೆಯಾ? ಏನು ಒಂದ್ಗಳಿಗೆ ಕೂತ್ಕೊಂಡ್ರೆ ಏನು ನೋಡೋಕ್ಕಿಲ್ಲ. ಮನೆ ಯಜಮಾನ ನಾನು ಹೇಳ್ತೇವೆ, ಕೂತ್ಕೋ ಸುಮ್ಕೆ. ಮತ್ತು ಅದೇನು ಇಸ ಹೇಳೋಕ್ಕಾಗಕ್ಕಿಲ್ವೇ? ಇಷ್ಟೊಂದು ಕೇಳಿಸ್ಕೋಬೇಕೇ? ಅದಾ ಕಿಶೋರ ಬಂದಿದ್ದ ಒತ್ತರನೆಯ. ಯವ್ವ ನಾನು ಕೆಟ್ಟನೆ, ಕಿಶೋರ ನಮ್ಮನೆ ಗಂಟ ಯಾವತ್ತೂ ಇಲ್ದೋನು. ಅದು ಯಾವಾಗ ಈ ಮನೆಗೆ ಮಾವಯ್ಯ ನಮಗೆ ಬನ್ನಿ ಅಂತೇಳಿ ಗುರುಪ್ರವೇಶ ಮಾಡಿಸಿತ್ತಲ್ಲ, ನಮಗೇನು ಬರ್ಕೊಟ್ಟಾಗ ಆಗ ಬಂದವನು ಇವತ್ತು ಬಂದಿದ್ನೆ. ಯಾಕೋ ದಾರ ತಪ್ಪೇನಾರು ಬಂದ್ಬಿಟ್ಟಿದ್ನೋ ಏನೋ ಯಾರ್ದೋ ಮನೆ ಅಂತ. ಯಾಕೆ ಬಂದಿದ್ನಂತೆ? ಒಬ್ಬನೇ ಬಂದಿದ್ನೆ. ಅವನ ದಾರ ತಪ್ಪು ಬರೋನು, ನೀನೊಳ್ಳೆ ಸಂದ ಕೇಳಿದೆ. ದಾರಿ ಹಿಡ್ಕೊಂಡೇ ಬಂದಿದ್ದ, ಒಬ್ಬನೇ ಬಂದಿದ್ದ. ಏನೋ ಇಸ್ಸೆ ತಕ್ಕಂಡೇ ಬಂದಿದ್ದ. ಏನೋ ಯಪ್ಪ ಅಂತ ಇಸ್ಯ ನಮ್ಮ ಹತ್ರ? ಜಮೀನ್ದಾರು ಮಗನಿಗೆ ಎಂತ ಇಸ್ಯ? ಏನಂತೆ ಒಂದು ನಮ್ಮ ಅಪ್ಪಂದು 2 ಎಕರೆ ಜಮೀನು ಅದಲ್ಲ, ಅದು ಬೇಕಂತೆ. ಅದನ್ನ ಕೇಳ್ಕೊಂಡೆಯಾ ಬಂದಿದ್ದ ಅವನು. ನೀವು ಮಕ್ಕಳು ಸದ್ಬಿಟ್ಟು ಹೇಳಿ ಎಂತ ಕೇಳ್ಕೊಬಂದಿದ್ದ? ಅದು ಯಾಕಂತ ಇವನಿಗೆ? ಅದುವೇ ಇವ್ರ ಅಪ್ಪಂದಂತೆಯಾ? ಅದು ನಮ್ದಲ್ವೇ? ಅದು ನಮ್ಮದೇ ಆಗೋದಕ್ಕೆಯಾ ಇಲ್ಲಿ ಗಂಟ ಕೇಳ್ಕೊಬಂದಿದ್ದು. ಅಲ್ಲದೆ ಹೋಗಿರಿ ಯಾಕೆ ಬರೋನು? ಹೊಸಿ ಕೇಳು, ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿಯೇ? ಅವನಿಗೆ ಎಲ್ಲಿಂದಲೋ ದುಡ್ಡು ಬರ್ತದೆ, ಎಲ್ಲಿಂದ ಹೆಂಗೆ ಬರ್ತದೆ ಅಂತ ಕಾಣಿ, ಆದಷ್ಟು ಬೇಗ ಈಚೆಗೆ ಬರ್ತದೆ ಅಂತ ಅನ್ನಿಸ್ತದೆ. ಅವನಿಗೆ ಹೆಂಗನ ದುಡ್ಡು ಬಂದ್ಕೊಳ್ಳಿ, ಅದು ಬೇಕಾಗಿಲ್ಲ. ಫಸ್ಟು ಜಮೀನು ಯಾಕೆ ಕೇಳ್ಕೊಬಂದಿದ್ದೆ ಅದನ್ನ ಹೇಳಿ. ಜಮೀನ ಕೊಂಡ್ಕೊತಾನಂತೆ, ಅದಕ್ಕೆ ಎಷ್ಟು ಅಂತ ರೇಟ್ ಹೇಳಿದ್ರೆ ಕೊಟ್ಬಿಟ್ಟು ಅವನ ಹೆಸ್ರು ಮಾಡ್ಕೊತಾನಂತೆ. ಅವ್ರ ಜಮೀನು 2 ಎಕರೆ ಅದಲ್ಲ, ಅದ್ರ ಪಕ್ಕದಲ್ಲಿ ನಮ್ಮ 2 ಎಕರೆ ಅದಲ್ಲ, ಅದು ಪೂರ್ತಿ ಸರೋದು ನನಗೆ ಆಯ್ತದೆ. ನಿಂದಕ್ಕೆ ಅದೇನು ಬೆಲೆ ಅದೇ ಹೇಳು, ಅಷ್ಟಕ್ಕೂ ಏನಾರ 1-2 ಬೆಳೆ ಹಾಕಿಸ್ಕೊತೀನಿ, ನನ್ನ ಹೆಸ್ರಿಗೆ ನಮ್ಮದು ಅಂತ ಆಯ್ತದೆ ಉದ್ದಕ್ಕೂ. ಅದು 2 ಎಕರೆ ಯಾಕೆ ಸುಮ್ಕೆ ನಿಮಗೆ, ನೀನೇನು ಮಾಡಲ್ಲ, ಅದೆಷ್ಟು ರೇಟ್ ಹೇಳು ಕೊಂಡ್ಕೊತೀನಿ ಅಂತ ಬಂದಿದ್ದ. ಓ ಜಮೀನು ಕೊಂಡ್ಕೊತಾನಂತ? ಸರಿ ಹೋಯ್ತು. ಎಲ್ಲಿಂದ ಬರ್ತದ ದುಡ್ಡು ಕೊಂಡ್ಕೊಳ್ಳೋದಷ್ಟು? ಅವ್ನಿಗೆ ದುಡ್ಡು ಎಲ್ಲಿಂದನಾರ ಬರೋದು? ಹಂಗಿರಲಿ, ನಮ್ಮ ಜಮೀನೇ ಬೇಕೆ ಕೊಂಡ್ಕೊಳ್ಳೋಂಗಿದ್ರೆ, ಊರವ್ರದ್ದು ಯಾರ್ದು ಇರಲಿಲ್ವೇ? ನಮ್ಮದನ್ನು ಈಗ ನಮ್ಮನ್ನ ಮನೆಯಿಂದ ಆಚೆಗೆ ಹಾಕಿದ್ದಾಯ್ತು, ಇಷ್ಟು ಅಗಲದಲ್ಲಿ ಇರಿಸಿದ್ದಾಯ್ತು, ಈಗ ಅದನ್ನು ಇಸ್ಕೊಂಬಿಡೋಣ ಅಂತ ಬಂದ. ನೀವೇನಂದ್ರಿ ಅದಕ್ಕೆ? ನಾನೇನು ಹೇಳಿ, ಮಾವಯ್ಯನ ಕೂಟ ಮಾತಾಡ್ತೀನಿ, ಮಾವಯ್ಯಂಗೆ ಗೊತ್ತಾ ಇಸ್ಯ ಅಂತ ಕೇಳಿದೆ. ಅದಕ್ಕೇನಂದ? ಅಪ್ಪಾಜಿಗೆ ಗೊತ್ತಿಲ್ಲ, ಆದರೂ ನೀನೇನಾರ ಮಾತಾಡ್ಬಿಟ್ಟು ರೇಟ್ ಹೇಳಂಗಿದ್ರೆ ಪರವಾಗಿಲ್ಲ, ಹೇಳ್ಬಿಟ್ಟು ಹೇಳು, ಆದಷ್ಟು ಬೇಗ ಹೇಳು, ನಾನು ತಗೋಬೇಕು, ನೀನು ಕೊಡೋಲ್ಲ ಅಂದರೆ ಬೇರೆ ಏನಾರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಈಗ ನಾನು ಐಸ್ಯನ ಮಾವಯ್ಯನ ಹತ್ರ ಮಾತಾಡಬೇಕು. ಅದಕ್ಕೂ ಮುಂಚೆ ಇವನು ದುಡ್ಡೇನಿಂದ ಬರ್ತದೆ ಅಂತ ತಿಳ್ಕೊಬೇಕು. ಏನು ಮಾಡೋದು? ಅಲ್ಲ ಇವನು ಕುಲ್ಕಸ್ಬ ಯಾವ್ದು ಮಾಡ್ತಾವನೋ, ಅಲ್ಲಾಗ ನಮ್ಮ ಜಮೀನೇ ತಗೊಳಕ್ಕೆ ಬರ್ತೀನಿ ಅಂತಾನಲ್ಲ, ನಾನೇನು ಮಾಡ್ತೀನಿ ಅಂತ ಇವ್ನು ಮನೆ ಬಾಗ್ಲಿಗೆ ಹೋಗಿದ್ನೆ. ಕಿಸೋರೊಂದು ಬುದ್ಧಿ ಹೊಸ್ದೇ ನಿಮಗೆ? ಕಾಲ್ದಿದ್ದ ಅವನು ಎಂಥವನು ಅಂತ ಕಂಡಿಲ್ವೇ? ಏನೋ ಕರ್ಕುಚ್ ಕೆಲಸ ಮಾಡ್ತಾ ಇರ್ತಾನೆ. ಅದೆಂಗ ನಾಳೆ ಹೋಗಲಿ, ನಮ್ಮ ಜಮೀನು ನಾವು ಕೊಡೋಲ್ಲ ಅಂತ ಕಡ ಕಂಡೀಷನಾಗಿ ಹೇಳ್ಬೇಕಾಗಿತ್ತು ನೀವು. ಅದ್ಯಾಕೆ ಮಾವಿನ ಹೆಸ್ರು ಹೇಳಿದ್ರಿ? ಅದಂಗಲ್ಲ, ಸುಮ್ಕಿರು. ಮನೆಗೆ ಬಂದವ್ರಿಗೆ ಮಕ್ಕದ ಮೇಲೆ ಹೊಡೆದು ಹೇಳೋಕ್ಕೂ ಆಗೋಕ್ಕಿಲ್ಲ. ಅದು ಅಲ್ಲದೆ ಇಸ್ಯ ಮಾವಯ್ಯನವ್ರಿಗೂ ಮುಟ್ಟಬೇಕು, ಆಮೇಲೆ ಅದು ಮುಟ್ತಾದೆ ಅಂತ ಅವನು ಗೊತ್ತೂ ಆಗಬೇಕು. ಅದಕ್ಕೆ ಹೇಳಿದೆ. ಈಗ ತಮ್ಮ ತೀರ್ಮಾನ ಏನು? ಅಕಸ್ಮಾತ್ ಮಾವಯ್ಯನೂ ಏನಾರ ನಾವೇನು ಮಾಡಲ್ಲ ಮಟ್ಟಲ್ಲ, ಕೊಡಂಗಿರೋ ತಗೊಬಿಡು ಅಂತ ಅಂದರೆ ಏನು ಮಾಡ್ತೀರಿ? ಇಲ್ಲ, ನಂಗೆ ಗೊತ್ತಿರೋ ಮಟ್ಟಕ್ಕೆ ಮಾವಯ್ಯ ಹಂಗೆಲ್ಲ ಹೇಳೋಕ್ಕಿಲ್ಲ ಬಿಡು. ಮಾವಯ್ಯ ಹಂಗಿದ್ದೀರೆ ಅವತ್ತೇ ಮಾತಾಡಿರೋನು, ಅವತ್ತಿಂದ ನಿಮ್ಮ ಅಪ್ಪನ ಜಮೀನು ನಿನಗೆಯಾ ಅಂತಲೇ ಹೇಳಿರೋದು. ಇವತ್ತು ಅದು ಹೆಂಗೆ ಬಸ್ಕೊತಾನೆ? ಮಾವಯ್ಯಂಗೆ ಗೊತ್ತಿರೋಕ್ಕಿಲ್ಲ, ಇವಂದೇನೋ ಚವಿ ಕೆಲಸ ನಡೀತಾ ಇದೆ, ನಡೀಲಿ ಮಾವಿನ ಕೂಟೆ ಮಾತಾಡ್ಬಿಟ್ಟು ಆಮೇಲೆ ಅವನೇನು ಮಾಡ್ತಾನೆ ಅಂತ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಮುಂದಕ್ಕೆ. ನೀವು ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕಾಗ್ರಿ. ಅದನ್ನು ಬಿಟ್ಟು ಅವನೇನು ಮಾಡ್ತಾವನೋ ಬಿಡ್ತಾವನೋ ಅದೆಲ್ಲ ನಮ್ಗೆ ಯಾಕೆ ಬೇಕು? ಈಗ ನಮ್ಮ ಮೂರನೇವರು ನಮ್ಮ ಮನೆಯಿಂದ ಆಚೆಗೆ ಹಾಕಿದ್ಮೇಲೆ ಅವ್ರವ್ವ ಮಕ್ಕಳುಂಟು, ಅವರುಂಟು.
ಏನ್ರೆ ಹಂಗಾಗಕ್ಕಿಲ್ಲ, ಸುಮ್ಕಿದ್ಬಿಡು, ಹಂಗೆಲ್ಲ ಮಾತಾಡ್ಬಿಡ. ಅಲ್ಲೇನೋ ತಲೆನೋವಾರು ಮಾವಿನ ತಲೆಗೆ ಬರೋದು. ಬಿಡು, ಈ ವಿಷಯ ನಾನು ನೋಡ್ಕೋತೀನಿ. ಇದೇ ವಿಷಯನೇ ಹೇಳೋಕ್ಕೆ ಅಂತ ನೀನೇನಂತೀವಿ ಅಂತ ಮಾತಾಡಿದೆ. ಅನಿತನ ಕೇಳಲ್ಲ ಒಂದು ಮಾತು ಫೋನ್ ಮಾಡಿ, ಏನು ನಡೀತದಲ್ಲಿ ಇಂಥವ. ನಂಗನ್ಸೋ ಮಟ್ಟ ಈ ನನ್ನ ಮಗ ಆಚೆಲ್ ಮಾಡೋ ಕೆಲಸ ಎಲ್ಲ ಮನೆಗೆ ಗೊತ್ತಾಗಂಗೆ ಮಾಡೋಕ್ಕಿಲ್ಲ. ಹಂಗಾಗಿ ಅನಿತಂಗೆ ಏನು ಗೊತ್ತಿರ್ತದೆ, ಏನು ಹುಡುಗಿ ಕುಟೆ ಹೋಗೆಲ್ಲ ಹೇಳ್ತಾನ. ಸರಿ ನೋಡೋಣ, ನೀವು ತಿಳ್ಕೊಳ್ಳಿ. ನಾನು ಅವ್ರ ಕುಟೆ ಯಾವಾಗಾರ ಸುಮ್ಕೆ ಹಂಗೆ ಫೋನ್ ಮಾಡಿ ಏನು ಎತ್ತ ಅಂತ ತಿಳ್ಕೊತೀನಿ. ಸರಿ, ಈಗ ಎದ್ದೋಗ್ರಿ, ನಂಗೆ ಕೆಲಸ ಇದೆ. ಅಲ್ಲೋಡು ಮನೆ ಊಟ, ಮನೆ ಒಪ್ಪ ಮಾಡಬೇಕು. ಎದ್ದೋಳು ಮೇಕೆ ಹೋಗು, ಕಾಣಲಿ ನಿನ್ನ ಮಗಳು ಮನ್ಗೊಳ್ಳಲ್ಲ. ಹೋಗಿ ಮಗಳಲ್ಲಿ ಮಲಿಕೊಂಡಿರು. 1 ಗಂಟೆ ಹೊತ್ತು ಮನಿಕೊಂಡಿದ್ದು ಆಮೇಲೆ ಎದ್ದು ಅದೇನು ಕೆಲಸ ನೋಡೋಗ್ರಿ. ಅಪ್ಪಾಜಿ ಹೇಳ್ತಿತ್ತು ನುಗ್ಗೆ ಗಿಡ ಹಾಕ್ಸು ಅಂತ ಹೇಳಿತ್ತಂತೆ, ಎಲ್ಲ ಅದು ಹಾಕ್ಸಕ್ಕಿಲ್ವೇ? ಓ, ನಿಮ್ಮ ಅಪ್ಪ ಹೇಳ್ತಾ ಇರ್ತಾರೆ ಹೋಗತ್ತಿಗೆ ಎಲ್ಲ ಬೇಡವಾ ಇಲ್ಲಿ. ಹಾಂ, ನಮ್ಮ ಅಪ್ಪೇನು ನುಗ್ಗೆಕಾಯಿ ಹಾಕಿ ಬೆಳೆದು ತಗೊಬಂದು ನಮ್ಮನೆ ಕೊಡಿಂದಿಲ್ಲ, ನಿಮಗೆ ಮಾಡ್ಕೊಳ್ಳಿಂದಿದ್ದು. ಸೀಸನ್ ಬಂದಾಗ ಒಳ್ಳೆ ರೇಟ್ ಸಿಗ್ತದೆ, ಅವಕ್ಕೆ ಏನು ಖರ್ಚಿಲ್ಲ, ಕಾಸೇ ಇಲ್ಲ. ಹಾಕ್ಬಿಟ್ಟು ಸಸಿ ದೊಡ್ಡದಾಗ ಗಂಟೆ ನೋಡಿಕೊಂಡ್ರೆ ಸಾಕು. ಸೊಪ್ಪಿಗೂ ಬೆಲೆ ಅದೇ, ಕಾಯಿಗೂ ಬೆಲೆ ಅದೇ, ಯಾಕೆ ಬಿಡ್ತಿರವ ಅಂತ ಹೇಳಿದ್ದು. ಹಾಂ ಅಪ್ಪನ ಮನೆಯವ್ರು ಅಂದರೆ ನನ್ನ ಎಂಡ್ರಿಗೆ ಮೂಗು ಮೇಲೆ ಬರ್ತದೆ. ಸರಿ ಆಯಿತು, ಸಸಿಗೆ ಹೇಳಿವ್ನಿ, ಸಸಿಗಳು ಬಂದಿಲ್ಲ ಅಂತ ಆಫೀಸರು ಬಂದಾಗ ಕರಿತೀನಿ ಬಿಡ್ಲಾ ಅಂತ ಹೇಳೋರೆ. ಬಂದಾಗ ಹಾಕ್ತೀನಿ ತಕೋ. ಕಾಯಿ ನುಗ್ಗೆಕಾಯಿ ಮೈಗೆ ಅಲ್ವೇನ್ರ? ಏಯ್ ಪೊಲೀಸ್ ಹತ್ತಿಸಪ್ಪ, ಎದ್ದೋಗಿಲ್ಲಿಂದವ. ಆಡಿಡ್ಕೊಂಡು ಮಲಗಿರೋದು ಕಾಣ. ಎದ್ದೋಗ್ರಿ ನೀವು ಇಲ್ಲಿಂದ. ನಾನು ಎದ್ದೋತೀನಿ, ಹೋಗೋದು. ಲೇ ಏನ್ರೆ ನನ್ನೇ ಹತ್ತು ಬಿಸಾಕ್ಬಿಟ್ಟು ಹೊಂಟೋಯ್ತಾಳೆ. ಈ ವಯಸ್ಸಿನಾಗ ಏನು ನಾಚ್ಕೋತಾಳವ ನಾನು ಏನ್ರು. ಏನೋ ಕಣ್ರಿ, ಮಗನೂ ಸಸಿನೂ ಕಳ್ಸಿದ ಮೇಕೆ ಮನೆಯೆಲ್ಲ ಬೇಕು ಅಂತದೆ. ಏನೋ ಮಗಳು ಮನೆಗೆ ಬಂದರೆ ಅದೊಂಥರ ಸಂತೋಷ. ಹೂ ಕಣೆ, ಮಕ್ಕಳು ಮನೆಗೆ ಬಂದರೆ ಸಂತೋಷ. ಹಾಗಂತ ಇಲ್ಲೇ ಇರಿ ಅನ್ನೋಕ್ಕಾದತ್ತೆ. ಅವ್ರವ್ರ ಗಂಡದ ಮನೆಗೆ ಅವ್ರನ್ನ ಕಳಿಸ್ಕೊಡ್ಬೇಕಾದ ನಮ್ಮ ಜವಾಬ್ದಾರಿ. ಕಳಿಸ್ಕೊಡ್ಬೇಕು ತಗೋ. ಯಾಕೋ ಸಸಿ ಬಡವಾದಂಗೆ ಕಣ್ಳು. ಅವಳು ಎದುರುಗಂದರೆ ಅವಳು ಏನಾರು ಅನ್ಕೋತಾಳೆ, ಇಲ್ಲ ಕಣಮ್ಮ ಹಂಗೆ ಕಣಮ್ಮ ಅಂತ. ಅದಕ್ಕೆ ಏನೂ ಹೇಳಲಿಲ್ಲ. ಯಾಕೋ ಬಡವಾದಂಗೆ ಅವಳೆ. ಈಗ ಮಗಿಗೆ ಹೆಂಗಿರು ರಜಾ ಅದಲ್ಲ, ಮಗಿನ ಕೆಲಸ, ಹೊಲದ ಕೆಲಸ, ಮನೆ ಕೆಲಸ ಎರಡ ಅವಳು ಪಾಪ. ಅದಕ್ಕೆ ಅಳಿಯಂದ್ರಿಗೆ ಹೇಳಿ ಮಗನ 15 ದಿವಸದ ಮಟ್ಟಿಗೆ ಇಲ್ಲಿಗೆ ಕರ್ಕೊಬಂದು ಇಸ್ಕೊಂಡು ಅವಳಿಗೊಂದಿಷ್ಟು ರೆಸ್ಟನ್ನ ಸಿಗ್ತದೇನೋ ಅಂತ. ಏನಂತೀರಿ? ನೀನು ಹೇಳೋದು ದಿಟ, ಆದರೆ ಕಳಿಸ್ಬೇಕೇ ಸತೀಶ. ಮಗ ಬಿಟ್ಟಿರೋಕ್ಕಾಗಕ್ಕಿಲ್ಲ ಅಂತ ಅವರು ಇನ್ನೇನು ಗಂಡ ಹೆಂಡ್ರು ಒಬ್ರು ಮಕ್ಕ ಒಬ್ರು ನೋಡ್ಕೊಂಡು ಕುತ್ಕೊಂಡವ್ರೆ. ಮಗ ಕಳಿಸಿ ಏನೋ ನಂದೇನಿಲ್ಲ ಕಣವ. ನೀನು ಕರಿಯಂಗಿರ ಕರಿ, ಕಳ್ಸಿದ್ರೆ ಕರ್ಕೊಬಂದು ಇರಿಸ್ಕೊ. ಯಾರು ಬೇಡ ಅಂದವರು. ಸರಿ, ಮೊದಲು ವಾರದಾಗೆ ನಾನೇ ಹೋಗಿ 1-2 ದಿವಸ ಇದ್ದು ಸಸಿಗೆ ಅದೇನು ಕೆಲಸಗಳು ಮಾಡಿಕೊಟ್ಬಿಟ್ಟು ಬರುವಾಗ ಅಳಿಯಂದ್ರಿಗೆ ಹೇಳಿ ಮಗನ 15 ದಿವಸದ ಮಟ್ಟಿಗೆ ಇಲ್ಲಿಗೆ ಕರ್ಕೊಬಂದು ಇರಿಸ್ಕೊಂಡು ಕಳ್ಸೋಣ. ಅಲ್ಲ ಕಣೆ, ಇಲ್ಲೇನಾರು ಅಂದ್ಕೊಂಡ್ರೆ ಏನೇ ಮಾಡ್ತೀಯ? ನಿನ್ನ ಮಗ ನಿನ್ನ ಸೊಸೆ ಚಂದಕ್ಕಿಲ್ದೆ ನನ್ನ ಮಗಳು ನನ್ನ ಮನೆಗೆ ಬರೋಕ್ಕೆ, ನನ್ನ ಮೊಮ್ಮಗಳು ನನ್ನ ಮನೆಗೆ ಬರೋಕ್ಕೆ. ಏಯ್ ಗಡಿ ಮೆಲ್ಗೆ. ಗೊತ್ತಾಯ್ತು ತಕ್ಕೋ, ಕೇಳಿಸ್ಕೊಂಡಾಳು. ಅಲ್ಲ, ನನ್ನ ಮಗಳು ನನಗೆ ನಮ್ಮ ಮನೆಗೆ ಬರೋಕ್ಕೆ ಯಾವಳು ಹಪ್ಪಳ ಏನು ಕೇಳೋದು? ಬತ್ತಾಳೆ, ಇರ್ತಾಳೆ, ಒಯ್ತಾಳೆ. 7 ಗಂಟೆಗೆ ಎಷ್ಟದು ಅಷ್ಟೇ ಭಾಗ ಅವಳಿಗೂ ಅದೇ ಮನೆಯಾಗೆ. ಸರಿ ಆಯಿತು, ಈಗ ಅವೆಲ್ಲ ಮಾತು ಬೇಡ. ಅದೇನು ಹೋಯ್ತೀನಿಂದಲ್ಲ, ಹೋಗಿ ಕರ್ಕ ಬಾ ಆಯ್ತೆ. ಅಂದಂಗೆ ನಾಳಿಕೆ ಒತ್ತಾರೆ ಬೇರ್ನೇ ಬರ್ಸು. ನಾನು ಒಂಚೂರು ಪ್ಯಾಟ್ಗೆ ಹೋಗಿ ಡಾಕ್ಟ್ರು ಮಾತ್ರೆ ಬದಲಾಯಿಸ್ತೀನಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ಡಾಕ್ಟ್ರು ಕುಟ್ಟೆ ನೋಡ್ಕೊಂಡು ಬರ್ತೀನಿ. ನೀನೇನಾರ ಬಂದ್ಯೋ? ಕೆಲಸ ಅದ ನಿಂಗೆ? ಕೆಲಸ ಇಲ್ದಿರ ರಾಗಿ ಮಿಲ್ಗೆ ಹಾಕ್ಸ್ಬೇಕು. ರಾಗಿ ಮಾಡಿಕ್ಕಿದ್ರೆ ನಾಳೆ ಸಂಧಿಗೆ ಅವನ್ನ ತಗೊಂಡೋಗಿ ಮಿಲ್ಗೆ ಹಾಕ್ಸ್ಕೊ ಬರಪ್ಪ ಅಂತೀನಿ. ಮಾಡದಿರೋ ರಾಗಿ ನೆಲ್ ತೊಗೊಂಡೋದನು ಆ ಮಿಷಿನಲ್ಲಿ ಮಾಡಿಸೋದು ಒಂಚೂರು ನನಗಿಷ್ಟ ಆಗೋಕ್ಕಿಲ್ಲ. ಹಸಿಟ್ಟು ಒಂದು ಸ್ವಲ್ಪ ಇತ್ತು, ನೆನ್ನೆ ಹಬ್ಬದಾಗೆ ಎಲ್ಲ ಹಾಕಿ ಮುದ್ದೆ ತಿರುವಿದ್ದೀವಿ. ಹಸಿಟ್ಟಿಲ್ಲ. ಆಮೇಲೆ ಒಟ್ಗುಣ್ಣೋದು ಬೇಡವೇ ಮುದ್ದೆಯಾ? ನಾಳೆಗೆ ಒತ್ತಾರೆ ಕೂತ್ಕೊಂಡ್ರೆ ಎಷ್ಟೊತ್ತಾಗ್ತದೋ ರಾಗಿ ಮಾಡೋದಕ್ಕೆ. ನೀನು ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ಟು ಬಾ, ಬರೋ ಹೊತ್ತಿಗೆ ಮಾಡಿ ಮುಗಿಸಿರ್ತೀನಿ. ಸರಿ ಆಯ್ತು. ಗೊತ್ತಾಯ್ತದೆ, ಅದೇನು ಒಟ್ಟಿಗಾಯ್ತಾ ನೋಡೋಗು. ಪಾಪ ಸಸಿ ಇಲ್ಲಿಂದ ಓದ್ಲು, ಈಗ ಹೋಗಲ್ಲ ಅಪ್ಪ ಮಾಡಿ ಮಟ್ಟಿ ಅಡುಗೆ ಮಾಡಿ ತಿಂದು ಮನಿಕೊಂಡು ಮಗ ಸುಧಾರಿಸ್ಕೊಂಡು ಇನ್ನೇನು ಕೆಲಸದೋ ಅದಕ್ಕೆ. ಅವ್ರವ್ರ ಮನೇಲಿ ಅವ್ರವ್ರು ಮಾಡಬೇಕು ಕಣೆ. ಹಂಗಂದ್ರೆ ಹೆಂಗೆ ಮಾಡಲಿ ತಗೋ. ಅವಳ ಮನೆ ಕೆಲಸ ಅವಳು ಮಾಡ್ದಲ್ಲೇ ಏನು ಕೂಲಿಗೆ ಕಳ್ಸೋಣ ನಾನು ಅಳಿಯ? ಮಾಡ್ಕೋತಾಳೆ ತಗೋ. ಅವಳು ಅದಕ್ಕೆಲ್ಲ ಚಿಂತೆ ಮಾಡೋ ಹೆಣ್ಮಗಳಲ್ಲ. ನೀನು ಹೋಗು, ನೀ ಸುಮ್ಕೆ ಕೊರಗೆ ಬೇಡ ಕಣ. ಸರಿ, ಆ ಹುಣ್ಸೆನ್ ಮಾರಿ ದುಡ್ಡಲ್ಲ ಕೇಳ್ದಿರ ಹೋದರೆ ಕೊಡೋಕೆ ಇಲ್ಲ ಅಂತೀರ.
ಈಗೇನು ಹುಣ್ಸ್ನಂಗೆ ಕೈ ನಡೀತಾ ಅದು ಎಲ್ಲ ಹುಣ್ಸೆಣ್ಣು ಮಾಡಿದ್ದು ಎಷ್ಟು ಕೊಟ್ಟರು? ನಾನೇನು ಹುಣ್ಸೆಣ್ಣು ದುಡ್ಡು ತಿನ್ಕೊಂಡೋದೇನೆ. 3,000 ರೂಪಾಯಿ ಬಂದದೆ. ನಾಳೆ ಹಾಸ್ಪಿಟ್ಲಿಗೆ ಅಂತ ಮಾಡಿಕೊಂಡಿವ್ನಿ. ಸರೋತ್ ಹಂಗೆ ಬರ್ತದೆ, ಹಿಂಗೆ ಖರ್ಚಾಯ್ತದೆ. ಹೋಗ್ಲಿ, 3,000 ರೂಪಾಯಿ ಬೇಕು ಆಸ್ಪತ್ರೆಗೆ. ಒಂದು 500 ರೂಪಾಯಿ ಕೊಡು. ಯಾಕೆ ಕೊಡ್ತೀನಿ ತಗ್ಗಾಳೆ. ಈಗ ಆಸ್ಪತ್ರೆಗೆ ಹೋಗಿ ಅದೆಷ್ಟು ಖರ್ಚಾಯ್ತದ ನೋಡ್ಕೊಂಡು ಮಿಕ್ಕಿತ್ತಂದು ನಿನ್ನ ಕೈಗೆ ಕೊಟ್ಟೇನು, ಸುಮ್ಕಿರು. ಅಯ್ಯೋ ಯಪ್ಪ, ಕೈಯಲ್ಲಿದ್ದಿದ್ದು ಕಾಸೆಲ್ಲವ ಮೊನ್ನೆ ಸಾಮಾಂತರಕ್ಕೆ ನಿನ್ನ ಮಗೆಲ್ಲ ಹೋಗಿ ಕೂತಿದ್ನಲ್ಲ ಅತ್ತೆ ಮನೆಯಾಗೆ, ಆ ಹುಡುಗಿ ಬಂದದೆ, ಆ ಹುಡುಗಿ ಮುಂದೆ ಇಲ್ಲ ಅಂದರೆ ಅಂತ ಕೈಯಲ್ಲಿದ್ದಿದ್ದು ಕಾಸೆಲ್ಲ ಹಾಕಿ ಹಬ್ಬಕ್ಕೆ ಖರ್ಚು ಮಾಡಿವ್ನಿ. ಕೈಯಲ್ಲಿ 1 ರೂಪಾಯಿ ಇಲ್ಲ ಕಣ. ಅದಕ್ಕೆ ಕೇಳ್ತಿರೋದು, ಒಂದು 500 ರೂಪಾಯಿ ಇದ್ದರೆ ಕೊಟ್ಟಿರು, ಆಮೇಲೆ ವಾಪಸ್ ಕೊಟ್ಟೇನು. ಇವಳು ಕೊಟ್ಲು, ನಾನು ಈಸ್ಕೊಂಡೆ, ಕೊಟ್ಟೇನಿರು. ಹಂಗೆಯ ಆ ಹುಣ್ಸೆಣ್ಣು ತಗೊಂಡೋದ್ನಲ್ಲ ಸಾಬಿ, ಅವ್ನಿಗೆ ಹೇಳು ನುಗ್ಗೆಕಾಯಿ ಏನಾದ್ರು ತಗೊಂಡೋಗಂಗಿದ್ರೆ ನುಗ್ಗೆಕಾಯವೇ ಕೀಳಿಸ್ಕೊಡ್ತೀನಿ, ತಗೊಂಡೋಯ್ತಾನ, ಹೆಂಗೆ ಕೊಡ್ತಾನೆ ಅಂತವ. ನಿಂಗೆ ಯಾರೇ ಹೇಳ್ದವರು ಅವನು ಹುಣ್ಸೆಣ್ಣು ಕಣೆ ತಗೊಂಡೋಗೋದು, ನುಗ್ಗೆಕಾಯಿ ಎಲ್ಲ ತಗೊಂಡು ಹೋಗೋಕ್ಕಿಲ್ಲ ಅವನು. ಸುಮ್ಕಿರು, ಉಮ್ಮನ ಮನೆಯಾಗೆ ತಗೊಂಡು ಹೋದ್ನಂತೆ. ಉಮ್ಮ ಸಿಕ್ಕಂಗೆ ಅಂದ್ಲು, ಹುಣ್ಸೆಣ್ಣು ಇದ್ದೋ ಅದ್ರ ಜೊತೆಗೆ ನುಗ್ಗೆಕಾಯಿ ಸೇರಿಸಿ 2,500 ರೂಪಾಯಿ ಕೊಟ್ಟ ಕಣೆಕ್ಕ ಅಂತ. ಹಂಗ ನಾನು ಇಸ್ಯ ಕಾಣೆ. ಸರಿ ಆಯಿತು, ಅವ್ನು ಸಿಕ್ಕಿದ್ರೆ ಕೇಳ್ಬಿಟ್ಟು ಹೇಳ್ತೀನಿ. ಎಷ್ಟಾಯ್ತವೆ ಅಂದರೆ ಎಷ್ಟದೇ? ನುಗ್ಗೆ ಸೊಪ್ಪು 1 ಚೀಲ ಆಯ್ತದೆ, ನುಗ್ಗೆಕಾಯಿ 1 ಚೀಲ ಆಯ್ತದೆ, ಒಂದು 4-5 ಮರ ಅವೆ, ಎಲ್ಲ ಕೀಳಿಸ್ಕೊಡ್ತೀನಿ. ತಗೊಂಡೋಯ್ತಾನ ಕೇಳು. 4-5 ಮರದಿಂದ ಒಂದೇ ಚೀಲ ಆಗದೆ. ಒಳ್ಳೆ ಸಂದ ಕೇಳಿದೆ ಅಲ್ಲ. ಹೀರೋ ಬರೋದು, ಹೂವು ಬಿಟ್ಟಿರೋದು, ಎಳೆ ಸೊಪ್ಪೆಲ್ಲ ಕಿತ್ಕೊಡೋಕ್ಕಾಗತ್ತೆ? ಕಾಯುವೆ ಎಳೆವು ಈಗ ಬಿಟ್ಕೊಂಡ್ರೆ ಇನ್ನೊಂದು ತಿಂಗ್ಳಿಗೆ ತಿರುಗಿ ಬಲಿತವೆ. ಎಳೆವೆಲ್ಲ ಕೀಳಕ್ಕಿಲ್ಲ, ಬಲ್ತವು ಮಾತ್ರ ಕಿತ್ಕೊಟ್ಟೇನು, ಕೇಳ್ಬಿಟ್ಟು ಹೇಳು. ಸರಿ, ಈಗ ಮೊನ್ನೆನೋ ಬಂದು ಹೋಗೋನೆ. ಈಗ ತಿರ್ಗಾ ಇನ್ನೊಂದು 10 ದಿವಸ ಆಯ್ತದ ಬರೋದಕ್ಕೆ, ಆವಾಗ ಕೇಳ್ಬಿಟ್ಟು ಹೇಳ್ತೀನಿ. ಸರಿ ಹೋಗು. ಇದೇನೋ ಯಪ್ಪ ಬಾಯಿ ಮತ್ತೆ ಹೋಗು ಅಂತಿದ್ದಿ, ಕೊಡು 500 ರೂಪಾಯಿ. ಕೇಳಲಿಲ್ವೇ? ತಗೋ, ನೀನೆಲ್ಬಿಟ್ಟು ನನ್ನ ಪ್ರಾಣ ತಿಂತಿ, ತಗೋ. ಕಾಸು ಕೊಡುವಾಗ ಮಾತ್ರ ನನ್ನ ಗಂಡನ ಕೈಯೇ ಬರೋಕ್ಕಿಲ್ಲ. ಹುಸಿ ಮಗನ ನೋಡಿ ಕಲ್ತ್ಕೊ. ಇಡಿ ತಗೋ, ಮಗನ ನೋಡಿ ಏನು ಕಲಿಯೋಣ ನಾನು. ಕಲ್ತ್ರೆ ಆಯ್ತು ಕಣ.